ಸಾಧಿಸಬೇಕು ಅನ್ನೋ ಹಠ ಹೊಂದಿದ್ದರೆ ಪ್ರಕೃತಿಯ ವಿಕೋಪವನ್ನು ಮೆಟ್ಟಿ ನಿಲ್ಲಬಹುದು ಅನ್ನೋದಕ್ಕೆ ಇಲ್ಲೊಂದು ಜ್ವಲಂತ ಉದಾಹರಣೆ ಇದೆ. ಹೌದು, ಬಿರುಗಾಳಿಗೆ ಸಿಲುಕಿ ಸಂಪೂರ್ಣ ನೆಲಕಚ್ಚಿದ್ದ ಅಡಿಕೆ ಮರಗಳಿಗೆ ಇಲ್ಲೊಬ್ಬ ರೈತ ಮರುಜೀವ ನೀಡಿದ್ದಾನೆ. ಸಾಮಾನ್ಯವಾಗಿ ಅಡಿಕೆ ಮರ ಒಮ್ಮೆ ಬಾಗಿತು ಅಂದ್ರೆ ಮುಗಿತು, ಆ ತೋಟದ ಕಥೆ ಮುಗೀತು ಎಂದೇ ಎಲ್ಲರೂ ಭಾವಿಸುತ್ತಾರೆ. ಆದರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪಂಕಜನಹಳ್ಳಿಯ ರೈತ ಪ್ರಕಾಶ್ ಮಾತ್ರ ಹಾಗೆ ಕೈಚೆಲ್ಲಿ ಕೂರಲಿಲ್ಲ. ತಮ್ಮ 20 ವರ್ಷಗಳ ಪರಿಶ್ರಮದ ತೋಟ ಕಣ್ಣೆದುರಿ ನಾಶವಾಗ್ತಿರೋದನ್ನ ಕಂಡು ಕರಗಿ ಹೋಗದ ಈ ಧೀಮಂತ ರೈತ ಕೇವಲ ಹಗ್ಗಗಳ ಸಹಾಯದಿಂದ ಇಡೀ ತೋಟಕ್ಕೆ ಮರುಜೀವ ನೀಡಿದ್ದಾರೆ. ಕೃಷಿ ಲೋಕವೇ ಬೆರಗಾಗುವಂತೆ ಮಾಡಿದ ಆ ಹಗ್ಗದ ಮ್ಯಾಜಿಕ್ ಏನು, ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. 2 ದಶಕಗಳಿಂದ ಮಕ್ಕಳಂತೆ ಸಲಹಿದ್ದ ಮರಗಳು ಕಣ್ಣೆದುರಿ ನೆಲಕಚ್ಚಿದ್ದನ್ನ ಕಂಡು ಪ್ರಕಾಶ್ ಧೃತಿಗೆಡಲಿಲ್ಲ. ಸಾಂಪ್ರದಾಯಿಕ ಉಪಾಯವೊಂದನ್ನ ಕಂಡುಕೊಂಡ ಅವರು ಹಗ್ಗದ ಸಹಾಯದಿಂದ ಮರಗಳನ್ನು ರಕ್ಷಿಸುವ ಸಾಹಸಕ್ಕೆ ಕೈ ಹಾಕಿದರು. ಒಂದರ ಮೇಲೊಂದು ಬಿದ್ದು ಸಿಕ್ಕಿ ಹಾಕಿಕೊಂಡಿದ್ದ ಅಡಿಕೆ ಮರಗಳನ್ನು ಅತ್ಯಂತ ಜಾಗರೂಕತೆಯಿಂದ ಬೇರ್ಪಡಿಸಿದರು. ನಂತರ ಪ್ರತಿಯೊಂದು ಮರವನ್ನು ಒಂದೊಂದಾಗಿ ತಳ್ಳಿ ಯಥಾಸ್ಥಿತಿಗೆ ತಂದು ನಿಲ್ಲಿಸಿದರು. ಹೀಗೆ ನೆಟ್ಟಗೆ ನಿಲ್ಲಿಸಿದ ಮರಗಳು ಬತ್ತಿ ವಾರದಂತೆ ತಡೆಯಲು ದಪ್ಪನೆಯ ಹಗ್ಗಗಳಿಂದ ಬಿಗಿದು ತೋಟದಲ್ಲಿದ್ದ ಗಟ್ಟಿಮುಟ್ಟಾದ ತೆಂಗಿನ ಮರಗಳಿಗೆ ಹಾಗೂ ಇತರ ಭದ್ರವಾದ ಆಧಾರಗಳಿಗೆ ಕಟ್ಟಿ ಲಾಕ್ ಮಾಡಿದ್ದಾರೆ. ರೈತ ಪ್ರಕಾಶ್ ಮಾತುಗಳು: ಹಿಂದೊಮ್ಮೆ ತೋಟದ ಅಡಿಕೆ ಮರವೊಂದು ಬಾಗಿದ್ದಾಗ ಅದನ್ನು ಮೇಲೆತ್ತಿ ಹಗ್ಗದಿಂದ ಕಟ್ಟಿ ಯಶಸ್ವಿಯಾಗಿದೆ. ಅದೇ ಅನುಭವದೊಂದಿಗೆ ಈ ಬಾರಿ ಇಡೀ ತೋಟಕ್ಕೆ ಈ ಹಗ್ಗದ ಪ್ರಯೋಗಕ್ಕೆ ಮುಂದಾದೆ. ಸದ್ಯ ಒಂದೊಂದು ಮರವನ್ನು ಯಥಾಸ್ಥಿತಿಗೆ ತರಲು ಸುಮಾರು 2,000 ರೂಪಾಯಿವರೆಗೆ ಖರ್ಚಾಗಿದೆ. ಆದರೆ ನನ್ನ ಮರಗಳು ಬದುಕುಳಿದಿರುವುದು ನನಗೆ ಕೋಟಿ ಕೊಟ್ಟಷ್ಟೇ ಸಂತೋಷ ತಂದಿದೆ.